ರುದ್ರೇಶ್ ಕೋಟೆನಾಡು. ಇನ್ನೇನು ನವೆಂಬರ್ ತಿಂಗಳು ಬಂದೇ ಬಿಡ್ತು. ಸೊ ನವೆಂಬರ್ ತಿಂಗಳಲ್ಲಿ ಕಾಲಿಟ್ಟಿದ್ದೀರಾ. ಇವೆಲ್ಲ ಈಗ ಯಾರೆಲ್ಲ ರಿಟೈರ್ಡ್ ಆಗಿದ್ದೀರೋ ಅವರೆಲ್ಲರಿಗೂ ಈಗ ಒಂದು ಕಾಡ್ತಾ ಇರುತ್ತೆ. ನೋಡಪ್ಪ, ಈ ತಿಂಗಳು ಸ್ಯಾಲ್ರಿ ಬರ್ಬೇಕು, ಇಲ್ಲಿಂದ ಮುಂದಕ್ಕೆ ಸ್ಯಾಲ್ರಿ ಬರ್ಬೇಕು ಅಂದ್ರೆ ನಾವು ಜೀವನ್ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಬೇಕು. ಹಾಗಾದ್ರೆ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಏನು? ಲೈಫ್ ಸರ್ಟಿಫಿಕೇಟ್ ಅಂದ್ರೆ ನೀವು ಯಾರೆಲ್ಲ ರಿಟೈರ್ಡ್ ಆಗಿರ್ತಿರೋ, ಸರ್ವಿಸ್ ಮಾಡ್ತಕ್ಕಂಥವ್ರು ಅಂದ್ರೆ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವ್ರು, ಅವ್ರು ಯಾರೆಲ್ಲ ರಿಟೈರ್ಡ್ ಆಗಿರ್ತಿರೋ ಅಥವಾ ಸೇವೆಯಲ್ಲಿ ಸಲ್ಲಿಸಿ ಅವ್ರು ಏನಾರ ಎಕ್ಸ್ಪೈರ್ಡ್ ಆಗಿದ್ರೆ ಅಂದ್ರೆ ಅವ್ರ ಏನಾರ ಮರಣ ಹೊಂದಿದ್ರೆ ಅವರ ಕುಟುಂಬದವರಿಗೆ ಫ್ಯಾಮಿಲಿ ಪೆನ್ಷನ್ ಅಂತ ಬರುತ್ತೆ ಸ್ನೇಹಿತರೆ. ಅವರೆಲ್ಲ ಆ ಹಣವನ್ನ ತೆಗೆದುಕೊಬೇಕು ಅಂದ್ರೆ ಅದು ಏನ್ ಮಂತ್ಲಿ ಬರುತ್ತೋ ತಿಂಗಳು ಇಂತಿಷ್ಟು ಅಂತ ಇರುತ್ತೆ. ಅದು ನಿಗದಿಪಡಿಸಿರುತ್ತೆ ಗೌರ್ನಮೆಂಟ್ ಅವರ ಸ್ಯಾಲ್ರಿಗೆ ಸಂಬಂಧಿಸಿದಂತೆ. ಆ ಸ್ಯಾಲ್ರಿಗೆ ತಕ್ಕಂಗೆ ಅವ್ರಿಗೆ ಇಂತಿಷ್ಟು ಅಂತ ಅವ್ರಿಗೆ ಏನನ್ನ ಕೊಡಬೇಕು ಅಂತ ಇರುತ್ತೋ ಹಣವನ್ನ ಅಷ್ಟನ್ನ ಕೊಡ್ತಾರೆ. ಪ್ರತಿ ತಿಂಗಳು ಅವ್ರಿಗೆ ರಿಟೈರ್ಡ್ ಆಗಿರ್ತಕ್ಕಂಥವ್ರಿಗೆ ಅಥವಾ ಫ್ಯಾಮಿಲಿ ಅವರ ಯಾರು ವಾರಸುದಾರರು ಇರ್ತಾರೋ ಅಂದ್ರೆ ಕೆಲಸ ಸರ್ವಿಸ್ ಅನ್ನ ಮಾಡಿ ಸೇವೆಯನ್ನ ಮಾಡಿ ಅವರು ಯಾರು ಮರಣ ಹೊಂದಿರ್ತಾರೋ ಅವರು ಅಲ್ಲಿ ಯಾರ ಹೆಸರುಗಳನ್ನ ಕುಟುಂಬದ ಸದಸ್ಯರ ಹೆಸರುಗಳನ್ನ ಕೊಟ್ಟಿರ್ತಾರೋ ಅಂತವ್ರಿಗೆಲ್ಲ ಫ್ಯಾಮಿಲಿ ಪೆನ್ಷನ್ ಬರುತ್ತೆ. ಸೊ ಅದನ್ನ ಪ್ರತಿ ವರ್ಷನೂ ಮಾಡಿಸ್ಲೇಬೇಕು. ಯಾಕೆಂದ್ರೆ ಹಿಂದೆಲ್ಲ ಮರಣ ಹೊಂದಿದ್ರು ಸಮೇತ ಕೆಲವರೆಲ್ಲ ಪೆನ್ಷನ್ ದುಡ್ಡನ್ನ ತೆಗೆದುಕೊಂಡಿದ್ರು. ಈಗ ಅದನ್ನೆಲ್ಲ ತಡಿಬೇಕು ಅಕ್ರಮಗಳನ್ನ ಅಂತ ಹೇಳಿ ಪ್ರತಿ ವರ್ಷನೂ ಅವ್ರು ಬದುಕಿದ್ದಾರೆ ಅಂತ ಬೆರಳಿಟ್ಟು ಅಥವಾ ಫೇಸ್ ಕ್ಯಾಪ್ಚರ್ ಅಂದ್ರೆ ಕಣ್ಣನ್ನ ಮಿಟಿಕ್ಸಿ ಅವ್ರು ಬದುಕಿದ್ದಾರೆ ಅಂತ ಸೊ ಆ ಕ್ಯಾಪ್ಚರ್ ಅನ್ನ ಮಾಡಿ ಜೀವನ ಅಥವಾ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಅದನ್ನ ಯಾರೆಲ್ಲ ಕೊಡ್ಬೇಕು ಅಂತಿದ್ದೀರೋ ಅವರೆಲ್ಲ ನಿಮ್ಮ ಮೊಬೈಲ್ ಅಲ್ಲೇ ಜೀವನ್ ಪ್ರಮಾಣ ಅಥವಾ ಲೈಫ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ ಇದೆ. ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, OTP ತೆಗೆದುಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ಏನೋ PPO ನಂಬರು, ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಕೇಳುತ್ತೆ. ಅದನ್ನ ನೀವು ಅಲ್ಲಿ ಫೀಡ್ ಮಾಡಿ ನಂತರ ಫೋಟೋ ಕ್ಯಾಪ್ಚರ್ ಅನ್ನ ಕೇಳುತ್ತೆ. ಫೋಟೋ ಕ್ಯಾಪ್ಚರ್ ಅನ್ನ ಕೊಡಿ. ಫೋಟೋ ಕ್ಯಾಪ್ಚರ್ ಅಲ್ಲಿ ನಿಮ್ಮ ಕಣ್ಣನ್ನ ಮಿಟಿಕ್ಸಿದಾಗ ಅದು ಆಟೋ ಅಪ್ಡೇಟ್ ಆಗಿ ಅದು ಸಕ್ಸಸ್ ಬರುತ್ತೆ. ಸಕ್ಸಸ್ ಬಂದಾಗ ಒಂದ್ 2 ನಿಮಿಷ ಅಥವಾ 15 ಸೆಕೆಂಡ್ ವೆಯ್ಟ್ ಮಾಡಿದಾಗ ನಿಮಗೆ PPO ನಂಬರ್ ಇಂದ ನಿಮಗೆ ಒಂದು ಪೆನ್ಷನ್ ಎಂದು ಲೈಫ್ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಅದನ್ನ ತೆಗೆದುಕೊಂಡು ಹೋಗಿ ನೀವು ಬ್ಯಾಂಕ್ ಅಲ್ಲಾರ ಕೊಡ್ಬೋದು ಅಥವಾ ಆಟೋ ಹೋಗಿರುತ್ತೆ, ಅದು ಡೈರೆಕ್ಟ್ ಬ್ಯಾಂಕ್ಗೆ ಹೋಗಿರುತ್ತೆ. ಸೊ ಇದರ ಆಚೆ ಸ್ಪರ್ಶ್ ಡಿಫೆನ್ಸ್ ಅವರು ಸಂಬಂಧಿಸಿದಂತೆ ಅವರೆಲ್ಲ ಯಾವ ರೀತಿ ತೆಗೆದುಕೊಳ್ಬೇಕು, ಅವ್ರದೇ ಆದ www.pension.gov.in ಅಂತ ಒಂದು ವೆಬ್ ಸೈಟ್ ಅಡ್ರೆಸ್ ಇದೆ ಸ್ನೇಹಿತರೆ. ಅಲ್ಲಿ ಹೋಗಿ ಅವರು ತೆಗೆದುಕೊಬೇಕು. ಅವರು ಪೆನ್ಷನರ್ ಪೇ ಸ್ಲಿಪ್ ಅನ್ನ ತೆಗೆದುಕೊಬೇಕಾಗುತ್ತೆ. ಸೊ ಅಲ್ಲಿ ಹೇಗೆ ಅಂದ್ರೆ ಮೇಲೆ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಹೋಗಿ ನೀವು ಅಲ್ಲಿ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನ ಕೇಳುತ್ತೆ. ಸೊ ನಾವು ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕೆಲವರು ಇದ್ದಾರೆ. ಸೊ ಇದ್ರ ಬಗ್ಗೆ ನನಗೆ ಕೂಡ ಗೊತ್ತಿರ್ಲಿಲ್ಲ. ಸೊ ನಾನು ತುಂಬಾ ಕಡೆ ಸರ್ಚ್ ಮಾಡಿದೆ, ಯೂಟ್ಯೂಬ್ ಸರ್ಚ್ ಮಾಡಿದೆ. ಕನ್ನಡದಲ್ಲಿ ಯಾವುದೇ ಮಾಹಿತಿ ಇದರಲ್ಲಿಲ್ಲ ಸ್ಪರ್ಶ್ ಡಿಫೆನ್ಸ್ ಪೆನ್ಷನ್ ಸ್ಲಿಪ್ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ಮಾಡಬೇಕು ಒಂದು ಯೂಟ್ಯೂಬ್ ಲಾಗ್ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತಿನ ದಿನ ಈ ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸ್ಪರ್ಶ್ ಲಾಗಿನ್ ಆಗ್ಬೇಕು ಅಂದ್ರೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಗೊತ್ತಿರ್ಬೇಕು. ಯೂಸರ್ ಐಡಿಗೆ ನಿಮ್ಮ PPO ನಂಬರು ಮತ್ತೆ ಕೊನೆಯದಲ್ಲಿ 01 ಅಂತ ಕೊಡಬೇಕು. ಯಾರು ಸರ್ವಿಸ್ ಪೆನ್ಷನ್ ತಗೊಂತಿದ್ದೀರೋ ಅವರು ಯೂಸರ್ ಐಡಿಗೆ. ಯಾರು ಫ್ಯಾಮಿಲಿ ಪೆನ್ಷನ್ ತಗೊಂತಿದ್ದೀರೋ ಸ್ಪರ್ಶ್ ಅಲ್ಲಿ ಅವರು 02 ಅಂತ ಲಾಸ್ಟಿಗೆ ಮೆನ್ಷನ್ ಮಾಡ್ಬೇಕು ಯೂಸರ್ ಐಡಿಗೆ ಮಾತ್ರ. ಸೊ ಅಲ್ಲಿಗೆ ಹೋಗಿ ನೀವು ಫರ್ಗೆಟ್ ಪಾಸ್ವರ್ಡ್ ಕೊಟ್ಟಾಗ ಫರ್ಗೆಟ್ ಪಾಸ್ವರ್ಡ್ ಅಲ್ಲಿ ಯೂಸರ್ ಐಡಿ ಕೇಳುತ್ತೆ. ಯೂಸರ್ ಐಡಿಗೆ ನಿಮ್ಮ PPO ನಂಬರು ಮತ್ತೆ ಅದ್ರ ಜೊತೆಗೆ ಲಾಸ್ಟಿಗೆ 01 ಅಂತ ಕೊಡಿ. ಯಾರು ಸರ್ವಿಸ್ ಪೆನ್ಷನ್ ತಗೊಂತಿರೋ ಸ್ಪರ್ಶ್ ಅಲ್ಲಿ ಅವರು. ನಂತರ ಫರ್ಗೆಟ್ ಕೊಟ್ಟಾಗ ನಿಮ್ಮ ಮೇಲ್ ಐಡಿ ಅಥವಾ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. OTP ಅನ್ನ ಕೊಡಿ. OTP ಅನ್ನ ಕೊಟ್ಟಾಗ ಮತ್ತೆ ಅದು ಇನ್ನೊಂದು OTP ಜನರೇಟ್ ಆಗುತ್ತೆ ಸ್ನೇಹಿತರೆ. ಆ OTP ಅನ್ನ ಹಾಕಿದಾಗ ನಿಮಗೆ ಪಾಸ್ವರ್ಡ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಆ ಪಾಸ್ವರ್ಡ್ ಅನ್ನ ಮತ್ತೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದಾಗ ಮತ್ತೆ ಇನ್ನೊಂದು OTP ಹೋಗುತ್ತೆ ಸ್ನೇಹಿತರೆ. ಆ OTP ಅನ್ನ ಹಾಕಿದಾಗ ಅಲ್ಲಿ ಪಾಸ್ವರ್ಡ್ ರೀಸೆಟ್ ಕೇಳುತ್ತೆ. ಸೊ ಪಾಸ್ವರ್ಡ್ ಅನ್ನ ನಿಮ್ಗೆ ಏನ್ ಬೇಕೋ ಆ ಪಾಸ್ವರ್ಡ್ ಅನ್ನ ನೀವು ರಿಸೆಟ್ ಮಾಡ್ಕೊಳ್ಳಿ. ರಿಸೆಟ್ ಮಾಡ್ಕೊಂಡಾಗ ಮತ್ತೆ ಲಾಗಿನ್ ಕೇಳ್ತಾಗ ಮತ್ತೆ OTP ಹೋಗುತ್ತೆ. ಮತ್ತೆ OTP ಹಾಕಿದಾಗ ನೀವು ಆ ಯೂಸರ್ ಐಡಿ ಏನಿದೆಯೋ PPO ನಂಬರು ಮತ್ತೆ 01 ಯಾರು ಸರ್ವಿಸ್ ಪೆನ್ಷನ್ ತಗೊಂತೀರೋ ಅವರು ಸ್ಪೆಷಲಿ ಫ್ಯಾಮಿಲಿ ಪೆನ್ಷನ್ ತಗೊಂಡವರು ಏನ್ PPO ನಂಬರು ಜೊತೆಗೆ ಲಾಸ್ಟ್ ಅಲ್ಲಿ 02 ಅನ್ನ ಮೆನ್ಷನ್ ಮಾಡಬೇಕು. ಮತ್ತೆ ನೀವೇನು ಸೆಟ್ ಮಾಡ್ಕೊಂಡಿರ್ತೀರೋ ಆ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗುತ್ತೆ. ಆ ಪಾಸ್ವರ್ಡ್ ಹಾಕಿದಾಗ ನೀವು ಸಬ್ಮಿಟ್ ಕೊಟ್ಟಾಗ ಇನ್ನೊಂದು ಲಾಸ್ಟ್ ಫೈನಲ್ OTP ಹೋಗುತ್ತೆ ಸ್ನೇಹಿತರೆ. ಆ OTP ಅನ್ನ ಕೊಟ್ಟಾಗ ಲಾಗಿನ್ ಆಗುತ್ತೆ. ನಂತರ ಏನ್ ಮಾಡ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ನೋಡ್ಬೋದು. ಆ ರೀತಿ ನೋಡಿದ್ರೆ ನೀವು ಲಾಸ್ಟಿಗೆ ನೀವು ಪೆನ್ಷನ್ ಸ್ಲಿಪ್ ಅನ್ನ ತೆಗೆದುಕೊಬಹುದು. ಯಾವುದು ಸ್ಪರ್ಶ್ ಡಿಫೆನ್ಸ್ ಗೆ ಸಂಬಂಧಿಸಿದವರಿಗೆ ಮಾತ್ರ ಇದು ಸಂಬಂಧಿಸಿರೋದು. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಅಲ್ಲ.
ಇದು ಡಿಫೆನ್ಸ್ಗೆ ಸಂಬಂಧಿಸಿದಂತಹ ಪೇ ಸ್ಲಿಪ್ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೀನಿ ಸ್ನೇಹಿತರೆ. ಒಟ್ಟಾರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಯಾಕೆಂದ್ರೆ ಕನ್ನಡದಲ್ಲಿ ಎಲ್ಲೂ ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಕನ್ನಡದಲ್ಲಿ ಕೊಡ್ತಾ ಇದ್ದೀನಿ, ಬೇಕಾದ್ರೆ ನೀವು ಸರ್ಚ್ ಮಾಡಿ ಅನ್ನೋ ಡೌಟ್ ಇದ್ರೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕೆಲವರು ಕಂಪ್ಯೂಟರ್ ಸೆಂಟರ್ಗೂ ಕೂಡ ಇದು ಅನುಕೂಲ ಆಗುತ್ತೆ. ಯಾರೆಲ್ಲ ಸ್ಪರ್ಶ್ ಫೆನ್ಷನರ್ ಹೋಲ್ಡರ್ ಇದ್ದೀರೋ ಅವರು ಗೂಗಲಲ್ಲಿ ಹೋಗ್ಬಿಟ್ಟು www.defensepensioner.gov.in ಅನ್ನೋ ಸೈಟಲ್ಲಿ ಲಾಗಿನ್ ಆದಾಗ ಅಲ್ಲಿ ಲಾಗಿನ್ ಪೇಜ್ ಬರುತ್ತೆ ಸ್ನೇಹಿತರೆ. ಅಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಯಾರಿಗೆಲ್ಲ ಯೂಸರ್ ಐ ಡಿ ಗೊತ್ತಿದೆಯೋ ಅವ್ರು ಡೈರೆಕ್ಟಾಗಿ ಹಾಕಿ ಆ ಪೇಜಲ್ಲಿ ನೀವು ಪೇ ಸ್ಲಿಪ್ನ ಡೌನ್ಲೋಡ್ ಮಾಡಬಹುದು. ಯಾರಿಗೆಲ್ಲ ಅದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಗೊತ್ತಿಲ್ವೋ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ, ಸ್ಕ್ರೀನಲ್ಲಿ ನೋಡ್ಬೋದು ಫರ್ಗೆಟ್ ಪಾಸ್ವರ್ಡ್ ಕೊಡ್ತಾ ಇದ್ದೀನಿ. ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ ಕೊಟ್ಟಾಗ ಅಲ್ಲಿ ಯೂಸರ್ ನೇಮನ್ನು ಕೇಳುತ್ತೆ. ಯೂಸರ್ ನೇಮಿಗೆ ನೀವು ಆ PPO ನಂಬರನ್ನು ಹಾಕಬೇಕು. PPO ನಂಬರಲ್ಲಿ ಲಾಸ್ಟಿಗೆ 01 ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಒಂದು OTP ಹೋಗುತ್ತೆ. ಅದು ನೀವು PPO ನಂಬರ್ಗೆ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರ್ತೀರೋ ಅದಕ್ಕೊಂದು OTP ಹೋಗುತ್ತೆ ಸ್ನೇಹಿತರೆ. ಆ OTPಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದಾಗ ನಿಮಗೆ ನಂತರ ಪಾಸ್ವರ್ಡು ನಿಮ್ಮ ಮೊಬೈಲಿಗೆ ಮೆಸೇಜ್ ಆಗಿ ಬರುತ್ತೆ. ಆ ಪಾಸ್ವರ್ಡು ನ್ಯೂಮ್ಯಾರಿಕ್ ಮತ್ತು ಆಲ್ಫಾಬೆಟಿಕ್ ಆಗಿರುತ್ತೆ ಸ್ನೇಹಿತರೆ. ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಅಲ್ಲಿ ಎಂಟ್ರಿ ಮಾಡಿದಾಗ ಮತ್ತೆ ಅದು OTP ಹೋಗುತ್ತೆ. ಆ OTPಯನ್ನು ಎಂಟ್ರಿ ಮಾಡಿದಾಗ ನೀವು ಅಲ್ಲಿ ಆಗ ಪಾಸ್ವರ್ಡ್ ರಿಸೆಟನ್ನು ಮಾಡಬೇಕಾಗುತ್ತೆ. ಈಗ ಪಾಸ್ವರ್ಡ್ ರಿಸೆಟ್ ಮಾಡ್ಬೇಕಾದ್ರೆ ಮೊಬೈಲಿಗೆ ಬಂದಿರತಕ್ಕಂಥ ಕರೆಂಟ್ ಪಾಸ್ವರ್ಡು ಮತ್ತು ನಾವು ಮಾಡ್ತಕ್ಕಂಥ ನ್ಯೂ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು ಅಷ್ಟನ್ನು ಹಾಕಿದಾಗ ನಮ್ಮ ಸ್ಪರ್ಶ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೈ ಡಾಕ್ಯುಮೆಂಟ್ ಅನ್ನೋ ಪೇಜಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಪೆನ್ಷನರ್ ಸ್ಲಿಪ್ಪಾರು ಡೌನ್ಲೋಡ್ ಮಾಡ್ಕೊಬೋದು ಅಥವಾ ಸ್ಯಾಲ್ರಿ ಸ್ಲಿಪ್ಪಾರ ನೀವು ಡೌನ್ಲೋಡ್ ಮಾಡ್ಕೊಬೋದು. ಅಲ್ಲಿ ಪೆನ್ಷನರ್ PPO ಅಂತ ಇರುತ್ತೆ, ಡಿಕ್ಲರೇಷನ್ ಇರುತ್ತೆ, ಪೆನ್ಷನರ್ ಡಿಕ್ಲರೇಷನ್ ಇರುತ್ತೆ, ಫಾರಮ್ 18 ಇರುತ್ತೆ. ನಿಮ್ಗೆ ಏನು ಬೇಕೋ ಅದನ್ನು ಟೋಟಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಗೊತ್ತಾಗಲ್ವೋ ಅಂಥವ್ರು ಮೆಸೇಜ್ ಮಾಡಿ. ಅಂಥವ್ರಿಗೆ ನಾನೇ ಪೆನ್ಷನರ್ ಪೇ ಸ್ಲಿಪ್ಪನ್ನು ತೆಗೆದು PDF ಹಾಕ್ತೀನಿ ಸ್ನೇಹಿತರೆ. ಯಾರಿಗೆ ಬೇಕಂತವ್ರು ಮೆಸೇಜ್ ಮಾಡಿ. ಒಟ್ಟಿನಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ.